ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶದ ಭಾಗ್ಯವಿರಬಹುದು. ಪಾಲುದಾರಿಕೆ ವಿಚಾರದಲ್ಲಿ ಹೂಡಿಕೆ ಮಾಡುವಾಗ ಆಳವಾಗಿ ಯೋಚಿಸಿ. ಸಂಬಂಧದಲ್ಲಿ ವಿವಾಹ ಕೂಡಿ ಬರಬಹುದು. ಭೂ ವಿವಾದದ ಸಮಸ್ಯೆಯಿಂದ ಬೇಸರಗೊಳ್ಳುತ್ತೀರಿ. ಇಂದು ಮಾರಾಟದಲ್ಲಿ ಚಿಂತನೆ ಕಾಡಬಹುದು. ತೋಟಗಾರಿಕೆ, ಕಲೆ, ಪೇಂಟಿಂಗ್, ಸಂಗೀತ, ವಾದ್ಯಗಳು ನುಡಿಸುವವರಿಗೆ ಮತ್ತು ಕಲಾವಿದರಿಗೆ ಒಳ್ಳೆಯ ಹೆಸರು ಮತ್ತು ಸಂಭಾವನೆ ಹಾಗೂ ಪ್ರಶಂಸೆಯನ್ನು ಪಡೆಯಬಹುದು. ಪದೇ ಪದೇ ದಾಂಪತ್ಯ ಕಲಹದಿಂದ ಬೇಸತ್ತು ವಿಚ್ಛೇದನ ಪಡೆಯುವ ಚಿಂತನೆ ಮಾಡಬಹುದು. ಇಂದು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಧನ ಲಾಭ ಬರಬಹುದು, ಆದರೆ ನಿಮ್ಮ ಕೈಯಲ್ಲಿ ಹೆಚ್ಚು ಹಣ ಉಳಿಸಲು ಸಾಧ್ಯವಾಗದೇ ಇರಬಹುದು. ಸಂಗಾತಿಯೊಂದಿಗೆ ಹೆಚ್ಚು ಮನರಂಜನೆಯ ಕಾಲ ಕಳೆಯುತ್ತೀರಿ. ಇಂದು ನಿಮಗೆ ತೊಂದರೆ ಕೊಟ್ಟವರನ್ನು ಕ್ಷಮಿಸಿ ಬಿಡಿ. ಪೂರ್ವಜರು ಉಪಯೋಗಿಸುವ ಹಳೆಯ ವಸ್ತುವನ್ನು ನೋಡಿ ನೆನಪು ಬರಲಿದೆ. ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಡ್ಡಿಪಡಿಸುತ್ತಿರುವವರು ದೂರ ಸರಿಯಲಿದ್ದಾರೆ. ಒಂಟಿ ಯೋಜನೆ ಹೂಡಿಕೆ ಮಾಡಬೇಡಿ. ಇಂದು ನೀವು ತುಂಬ ಸುಂದರವಾಗಿ ಕಾಣುವಿರಿ. ಹೊಸ ಸ್ನೇಹಿತನ ಪರಿಚಯದ ಸಾಧ್ಯತೆ ಇದೆ. ಪ್ರೇಮಿಗಳ ಆಸೆ ನಿರಾಶೆ ಆಗುವುದಿಲ್ಲ. ಇಂದು ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡುವ ಮುನ್ನ ಸರಿಯಾಗಿ ಪರಿಶೀಲಿಸಿ. ಸಂಗಾತಿಯ ಕುಟುಂಬದಿಂದ ಒಳ್ಳೆಯ ಮರು ಉತ್ತರ ಬರುವ ಸಾಧ್ಯತೆ ಇದೆ. ಇಂದು ನಿಮ್ಮ ಭಯವನ್ನು ಜಯಿಸಲು ಮತ್ತು ನಿಮಗಾಗಿ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಲು ಉತ್ತಮ ದಿನವಾಗಿದೆ. ನೀವು ಒಂದು ರೀತಿಯ ವೈಯಕ್ತಿಕ ಬೆಳವಣಿಗೆಯನ್ನು ಅನುಭವಿಸುವಿರಿ. ಪರಿಚಯಸ್ಥರೊಂದಿಗೆ ಭೇಟಿಯಾಗುವ ಸಾಧ್ಯತೆ ಇದೆ. ಪ್ರೇಮಿಗಳು ಒಟ್ಟಿಗೆ ಕೆಲವು ಗುಣಮಟ್ಟದ ಸಮಯವನ್ನು ಹಂಚಿಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಪ್ರದರ್ಶನ ನೀಡುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಇನ್ನೂ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಂದು ನಿಮಗೆ ಒತ್ತಡ ಮತ್ತು ತೊಂದರೆಗಳಿಂದ ತುಂಬಿದ ದಿನವಾಗಿರಬಹುದು. ನಿಮ್ಮ ಮಗುವಿನ ಕೆಲಸದ ಬಗ್ಗೆ ಸ್ವಲ್ಪ ಉದ್ವಿಗ್ನರಾಗಿರುತ್ತೀರಿ. ನೀವು ಕೆಲವು ದೈಹಿಕ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಬೇಕಾಗುತ್ತದೆ. ನೀವು ಉತ್ತಮ ಆಹಾರವನ್ನು ಇಂದು ಆನಂದಿಸಬಹುದು, ಆದರೆ ನಿಮಗೆ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಲು ಅವಕಾಶ ಸಿಕ್ಕರೆ ಅದನ್ನು ಮಾಡಿ. ಇಂದು ನಿಮ್ಮ ಯಾವುದೇ ಕೆಲಸವು ಹಣದ ವಿಷಯದಲ್ಲಿ ಸಿಲುಕಿಕೊಂಡಿದ್ದರೆ ಅದು ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಇಂದು ನೀವು ಹೊಸ ವಾಹನವನ್ನು ಖರೀದಿಸಬಹುದು. ಇಂದು ನೀವು ಇತ್ತೀಚೆಗೆ ಬಂದ ಯಶಸ್ಸನ್ನು ಆಚರಿಸಬಹುದು. ವಿಶೇಷ ವ್ಯಕ್ತಿಯೊಂದಿಗೆ ಪ್ರಣಯಕ್ಕಾಗಿ ಸಮಯ ಮಾಡಿಕೊಳ್ಳಿ. ನೆಟ್ವರ್ಕಿಂಗ್ ಮತ್ತು ರಾಜತಾಂತ್ರಿಕತೆಯು ಹೊಸ ಕ್ಲಬ್ಗಳು ಮತ್ತು ಗುಂಪುಗಳಲ್ಲಿ ಸಂಪರ್ಕಗಳನ್ನು ಸ್ಥಾಪಿಸಲು ನಿಮಗೆ ಸಹಾಯ ಮಾಡುತ್ತದೆ. ಈ ಸ್ನೇಹಗಳು ಭವಿಷ್ಯದಲ್ಲಿ ನಿಮ್ಮ ನೆಟ್ವರ್ಕಿಂಗನ್ನು ವಿಸ್ತರಿಸಬಹುದು. ಇಂದು ನಿಮ್ಮ ಕೆಲಸದ ಮೂಲಕ ಗಳಿಸಿದ ಖ್ಯಾತಿಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಭವಿಷ್ಯಕ್ಕಾಗಿ ಮುಂಚಿತವಾಗಿ ಯೋಜಿಸುವುದು ಮುಂಬರುವ ದಿನಗಳಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಖ್ಯಾತಿ, ಸಂಪತ್ತು ಮತ್ತು ವೈಭವವನ್ನು ಅನುಸರಿಸಿ. ಇಂದು ಉತ್ತಮ ಕೆಲಸ ಮಾಡುವುದು ನಾಳೆಗೆ ಉತ್ತಮ ತಯಾರಿಯಾಗಿದೆ ಮತ್ತು ನಿಮ್ಮ ಕೆಲಸದಲ್ಲಿನ ಶ್ರೇಷ್ಠತೆಯು ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದು ತೋರಿಸುತ್ತದೆ. ವೃಷಭ ರಾಶಿ, ಇಂದು ಕೆಲಸದಲ್ಲಿ ಅತಿಯಾದ ವಿಘ್ನಗಳು ಎದುರಾಗಬಹುದು. ಹೊಸ ಉದ್ಯಮ ಪ್ರಾರಂಭ ಮಾಡಲು ಉತ್ಸುಕರಾಗಿದ್ದೀರಿ. ಪ್ರೀತಿಗೆ ನಂಬಿ ಮೋಸ ಹೋಗುವ ಸಂಭವವಿದೆ. ಸ್ಟಾಕ್ ಷೇರು ವ್ಯವಹಾರದಲ್ಲಿ ನಷ್ಟ ಸಂಭವಿಸಬಹುದು. ಸೆಕ್ಯುರಿಟಿ ಏಜೆನ್ಸಿ ನಡೆಸುತ್ತಿರುವವರಿಗೆ ಧನಲಾಭವಿರುತ್ತದೆ. ಆರೋಗ್ಯ ಇಲಾಖೆ ಉದ್ಯೋಗಸ್ಥರಿಗೆ ಸಿಹಿ ಸುದ್ದಿ ಬರಬಹುದು. ಭೂ ಖರೀದಿ, ವಾಹನ ಖರೀದಿ, ಗೃಹ ನಿರ್ಮಾಣ ಇವೆಲ್ಲದಕ್ಕೂ ಸಕಾಲವಾಗಿದೆ. ಇಂದು ವಿಚ್ಛೇದನ ಅಥವಾ ವಿಧವಾ ಮಹಿಳೆಯ ಅಥವಾ ಪುರುಷರಿಗೆ ಮರುಮದುವೆಯ ಸಾಧ್ಯತೆ ಇರಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡವಿದ್ದರೂ ನೀವು ಮುನ್ನಡೆಯಬೇಕು. ನಿಮ್ಮ ಅನಿಸಿಕೆಯಂತೆ ಕೆಲಸ ಕಾರ್ಯಗಳು ನಡೆಯಬಹುದು. ವ್ಯಾಪಾರ ವಹಿವಾಟಿನಲ್ಲಿ ಲಾಭಾಂಶ ಉತ್ತಮವಾಗಿದೆ. ಇಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸದ್ಯಕ್ಕೆ ಬಂಡವಾಳ ಹಾಕುವುದು ಬೇಡ. ಕೆಲಸದಲ್ಲಿ ಧನಾಗಮನವಿದೆ. ದಾಯಾದಿಗಳಿಂದ ಆಗಾಗ ವಾದ ವಿವಾದಗಳು ಸೃಷ್ಟಿಯಾಗಬಹುದು. ನಿಮ್ಮ ನೆಮ್ಮದಿ ಇದರಿಂದ ಕೆಡಬಹುದು.
ಕಾರ್ಯಕ್ಷೇತ್ರಗಳಲ್ಲಿ ಆಗಾಗ ಹಿತಶತ್ರುಗಳ ಕಾಟವೂ ಸಹ ಇರುತ್ತದೆ. ಶುಭ ಮಂಗಳ ಕಾರ್ಯಗಳಿಗೆ ಯೋಗ್ಯವರ ಕಂಕಣ ಬಲ ಕೂಡಿ ಬರಲಿದೆ. ಇಂದು ಸಿದ್ಧ ಉಡುಪು, ಹೋಟೆಲ್, ದಿನಸಿ, ಹಾರ್ಡ್ವೇರ್, ಬ್ಯೂಟಿ ಪಾರ್ಲರ್ ವರ್ಗದವರಿಗೆ ಆರ್ಥಿಕ ಚೇತರಿಕೆ ಉತ್ತಮವಾಗಿ ಕಂಡುಬರಲಿದೆ. ಇಂದು ನಿಮ್ಮ ಆತ್ಮ ಸಂಗಾತಿಯ ಬೆಂಬಲವು ನಿಮ್ಮ ಮಾನಸಿಕ ಒತ್ತಡವನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ಉತ್ಸಾಹಭರಿತರಾಗಿರಲು ಕಾರಣಗಳಿಲ್ಲ ಎಂದು ನೀವು ಭಾವಿಸಬಹುದು. ಬಿಳಿ ಕಾಲರ್ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗಬಹುದು. ಆರೋಗ್ಯದ ಸ್ಥಿತಿ ಸುಧಾರಿಸುತ್ತದೆ. ಇಂದು ಆರ್ಥಿಕವಾಗಿ ನೀವು ಭಾರಿ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಇಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಲಿದೆ. ಪ್ರಯಾಣ ಮಾಡುವಾಗ ನಿಮಗೆ ಕೆಲವು ಪ್ರಮುಖ ಮಾಹಿತಿ ಸಿಗುತ್ತದೆ. ನೀವು ಸರ್ಕಾರಿ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುತ್ತಾರೆ. ಇಂದು ನಿಮ್ಮ ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಬಗ್ಗೆಯೂ ನೀವು ಯೋಚಿಸಬಹುದು. ಇಂದು ನಿಮ್ಮ ಕುಟುಂಬ ಸದಸ್ಯರ ವಿವಾಹದಲ್ಲಿರುವ ಅಡಚಣೆಗಳು ನಿವಾರಣೆಯಾಗುತ್ತವೆ. ಇಂದು ನೀವು ನಿಮ್ಮ ಕೆಲಸವನ್ನು ಆನಂದಿಸುತ್ತೀರಿ. ನಿಮ್ಮ ನಿರ್ವಹಣಾ ಕೌಶಲ್ಯವನ್ನು ಇತರರು ಮೆಚ್ಚುತ್ತಾರೆ ಮತ್ತು ನೀವು ಇದೀಗ ಬಹುಮಾನ ಅಥವಾ ನಿಮ್ಮ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯಬಹುದು. ನಿಮ್ಮ ಕುಟುಂಬದೊಂದಿಗೆ ಇಂದು ಆನಂದಿಸಿ. ಇಂದು ನಿಜವಾದ ವ್ಯಕ್ತಿಯಾಗಿ ನಿಮ್ಮ ಗುರುತು ಈಗ ಬಲಗೊಳ್ಳುತ್ತದೆ. ಇಂದು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ನೀವು ಸಂಪೂರ್ಣವಾಗಿ ಸಿದ್ಧರಿದ್ದೀರಿ. ಕುಟುಂಬದಿಂದ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸವು ಎಲ್ಲವನ್ನು ಉತ್ತಮಗೊಳಿಸುತ್ತದೆ. ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಿಂದ ಹೊಸ ತಂತ್ರಗಳನ್ನು ರೂಪಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ಆಲೋಚನಾ ಶಕ್ತಿ ಎಂದಿಗೂ ಕಡಿಮೆಯಾಗಲು ಬಿಡಬೇಡಿ. ಮಿಥುನ ರಾಶಿ. ಇಂದು ನಿಮ್ಮ ಸಂಗಾತಿಯ ಜೊತೆ ಕೋಪದಲ್ಲಿ ಮಾತಾಡಿ ಪಶ್ಚಾತ್ತಾಪ ಪಡುವಂತಹ ಘಟನೆ ನಡೆಯಬಹುದು. ಉದ್ಯೋಗದ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹಾಗೂ ಅವಕಾಶಗಳು ಜಾಣತನದಿಂದ ಸದುಪಯೋಗ ಪಡಿಸಿಕೊಳ್ಳಿ. ದಂಪತಿಗಳಿಗೆ ಧನಪ್ರಾಪ್ತಿ ಇರಬಹುದು. ಪ್ರೀತಿಸಿ ಮದುವೆಗೆ ಹಿಂಜರಿಕೆ ನೀವು ಇಂದು ಪಡಬಾರದು. ನಿಮ್ಮ ಸಂಗಾತಿಯನ್ನು ಮರೆಯುವುದು ನಿಮಗೆ ಕಷ್ಟಕರವಾಗಿರುತ್ತದೆ. ಮನದಲ್ಲಿ ತುಂಬ ಹೊಡೆದಾಟವಿರುತ್ತದೆ. ಹೋಟೆಲ್ ಮತ್ತು ಬೇಕರಿ ವ್ಯಾಪಾರದಲ್ಲಿ ಇಂದು ಉತ್ತಮ ಆದಾಯ ಕಂಡುಬರಲಿದೆ. ಇಂದು ಮದುವೆಯ ಸಮಸ್ಯೆ ದೂರವಾಗಲಿದೆ. ಯುಗಾದಿಯ ನಂತರ ನಿಶ್ಚಿತಾರ್ಥದ ಸಂಭವವಿದೆ. ಸಂತಾನದ ಸುದ್ದಿಯಿಂದ ಕುಟುಂಬದಲ್ಲಿ ಸಂತಸವಿರುತ್ತದೆ. ಸರ್ಕಾರಿ ಉದ್ಯೋಗ ಯಶಸ್ವಿಯಾಗಬಹುದು. ವ್ಯಾಪಾರದಲ್ಲಿ ಧನಲಾಭ ಸಂತಸ ತರಬಹುದು. ರಿಯಲ್ ಎಸ್ಟೇಟ್ ಮತ್ತು ಗುತ್ತಿಗೆದಾರರ ಆರ್ಥಿಕ ಚೇತರಿಕೆಯಿಂದ ನಿಮಗೆ ಖುಷಿ ಇರುತ್ತದೆ. ಇಂದು ಹೈನುಗಾರಿಕೆಯ ಸಹಾಯದಿಂದ ಸಾಲದ ಸಮಸ್ಯೆ ನಿವಾರಣೆಯಾಗಬಹುದು. ಪ್ಲೇವುಡ್ ವ್ಯಾಪಾರಸ್ಥರಿಗೆ ಧನಲಾಭವಿದೆ. ನಿಂತಿರುವ ಕಾರ್ಯಗಳು ಮರು ಕಾರ್ಯಾಚರಣೆ ಆಗಬಹುದು. ಪ್ರೀತಿಸಿದ ನವದಂಪತಿಗಳಿಗೆ ಎರಡೂ ಕುಟುಂಬದಿಂದ ಸಹಕಾರ ದೊರೆಯಲಿದೆ. ಉದ್ಯೋಗಿಗಳ ಹೆಚ್ಚಿನ ವೇತನ ಇಂದು ಪಡೆಯಲಿದ್ದಾರೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಹೋಟೆಲ್ ಉದ್ಯಮದಾರರಿಗೆ ಆರ್ಥಿಕ ಚೇತರಿಕೆ ಇದೆ. ಕೆಲವೊಂದು ರಾಜಕಾರಣಿಗಳು ಕಷ್ಟದಲ್ಲಿ ಸಿಲುಕುವ ಸಾಧ್ಯತೆ ಕೂಡ ಇಂದಿರುತ್ತದೆ. ಮದುವೆ ಮುಹೂರ್ತ ಫಿಕ್ಸನ್ನು ಮಾಡುತ್ತೀರಿ. ಕೆಲವರಿಗೆ ನಂಬಿಕೆ ದ್ರೋಹ ಕೂಡ ಆಗಬಹುದು. ಪ್ರಾಣಿಗಳಿಂದ ತೊಂದರೆಯ ಸಂಭವವಿದೆ. ಜಾಗ್ರತೆಯಿಂದ ಇರಿ. ಇಂದು ಷೇರುಪೇಟೆಯಲ್ಲಿ ವ್ಯಾಪಾರ ಮಾಡುವುದನ್ನು ತಪ್ಪಿಸಿ, ಏಕೆಂದರೆ ಹಣಕಾಸಿನ ವಿಷಯಗಳು ನಿಮ್ಮ ಪರವಾಗಿ ಹೆಚ್ಚಿರುವುದಿಲ್ಲ. ಇಂದು ನೀವು ಹೊಸ ವೃತ್ತಿಯನ್ನು ತೆಗೆದುಕೊಳ್ಳುವುದನ್ನು ಪರಿಗಣಿಸಬಹುದು, ಆದರೆ ಹೆಚ್ಚುತ್ತಿರುವ ಅನಿಶ್ಚಿತತೆಯು ಈ ವಿಷಯದಲ್ಲಿ ನಿಮ್ಮನ್ನು ಹಿಂದಕ್ಕೆ ತಳ್ಳಬಹುದು. ಇಂದು ನಿಮ್ಮ ವಾಹನ ಅಪಘಾತಕ್ಕೀಡಾಗುವ ಸಾಧ್ಯತೆಗಳು ಹೆಚ್ಚಿರುವುದರಿಂದ ನೀವು ಸುರಕ್ಷಿತವಾಗಿ ಚಾಲನೆ ಮಾಡಿ. ಹೆಚ್ಚುವರಿ ಆದಾಯವನ್ನು ತರುವ ಹೊಸ ಯೋಜನೆಯನ್ನು ನೀವು ಕೈಗೆತ್ತಿಕೊಳ್ಳಬಹುದು. ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ತಾತ್ಕಾಲಿಕವಾಗಿ ಸುಧಾರಿಸುತ್ತದೆ. ಇಂದು ನೀವು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವ ದಿನವಾಗಿರುತ್ತದೆ. ವಹಿವಾಟುಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ನೀವು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ. ನೀವು ಯಾರಿಗಾದರೂ ಬಹಳ ಎಚ್ಚರಿಕೆಯಿಂದ ಹಣವನ್ನು ಇಂದು ಸಾಲವಾಗಿ ನೀಡಬೇಕು. ಅತ್ತೆ ಮಾವನ ಕಡೆಯ ಯಾರೊಂದಿಗಾದರೂ ಸಂಬಂಧದಲ್ಲಿ ಕಹಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ಯಾವುದೇ ಕಾನೂನು ವಿಷಯದ ಬಗ್ಗೆ ನೀವು ನಿಮ್ಮ ತಂದೆಯಿಂದ ಸಲಹೆ ಪಡೆಯಬೇಕು.
ಇಂದು ನಿಮಗೆ ಉತ್ತಮ ಆಸ್ತಿ ಸಿಗುತ್ತದೆ. ಅದು ನಿಮ್ಮ ಸಂಪತ್ತನ್ನು ಹೆಚ್ಚಿಸುತ್ತದೆ. ಇಂದು ನೀವು ಕಾನೂನು ವಿಷಯಗಳಿಗಾಗಿ ಪ್ರಯಾಣಿಸಬೇಕಾಗಬಹುದು. ಹಾಗಿದ್ದಲ್ಲಿ ಹೊಸ ಸ್ಥಳಗಳನ್ನು ನೋಡುವುದು ಮತ್ತು ನಿಮ್ಮ ಪರಿಧಿಯನ್ನು ವಿಸ್ತರಿಸುವುದನ್ನು ಆನಂದಿಸಿ. ಶಿಕ್ಷಣವನ್ನು ಪೂರ್ಣಗೊಳಿಸಲು ಇದು ಒಳ್ಳೆಯ ದಿನವಾಗಿದೆ. ನಂಬಿಕೆಯನ್ನು ನಿಮ್ಮ ಹೊಸ ಆಸಕ್ತಿಯು ಮಾರ್ಗದರ್ಶಕ ಅಥವಾ ತಂದೆಯಿಂದ ಪ್ರೇರೇಪಿತವಾಗಬಹುದು. ನಿಮ್ಮ ಮನಸ್ಸನ್ನು ವಿಸ್ತರಿಸಲು ಸಿದ್ಧರಾಗಿರಿ. ಸಂತೋಷವು ನಿಮ್ಮ ದಾರಿಗೆ ಬರುತ್ತಿದೆ ಮತ್ತು ನೀವು ಈಗ ಅನೇಕ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಬಹುದು. ಇಂದು ಹೊಸ ಸಂಬಂಧಗಳು ರೂಪುಗೊಳ್ಳುವ ಸಾಧ್ಯತೆ ಇದೆ. ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಬದಲಾವಣೆಗಳನ್ನು ನೀವು ಕಂಡುಕೊಳ್ಳುವಿರಿ. ನೀವು ಕಷ್ಟಪಟ್ಟು ಮತ್ತು ಉತ್ತಮವಾಗಿ ಕೆಲಸ ಮಾಡಿದರೆ ನೀವೇ ಅದೃಷ್ಟಶಾಲಿಯಾಗಿರುತ್ತೀರಿ. ಕಟಕ ರಾಶಿ, ಇಂದು ಸುತ್ತಮುತ್ತಲಿನ ಜನರ ಜೊತೆ ಜಗಳಬೇಡ. ಮೌನದಿಂದ ಇರುವುದು ನಿಮಗೆ ಒಳಿತು. ಲೇಖಕರಿಗೆ ಬರವಣಿಗೆಯ ಹವ್ಯಾಸ ಪುನಃ ಆರಂಭವಾಗಬಹುದು. ದಂಪತಿಗಳ ವಿರಸದಿಂದ ಆರೋಗ್ಯ ಹಾಳು ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯವಿರುತ್ತದೆ. ಇದರಿಂದ ಸರ್ಕಾರಿ ಉದ್ಯೋಗ ಪಡೆಯಬಹುದು. ಇಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪದವಿ ಹೊಂದಿದವರು ಹೊಸ ಅವಕಾಶಗಳು ಪಡೆದು ಜಯಗಳಿಸಬಹುದು. ದಾಂಪತ್ಯ ಕಲಹದಿಂದ ಬೇಸತ್ತು ಎರಡನೇ ವಿವಾಹ ಅಪೇಕ್ಷಿಸಿದವರು ಅದನ್ನು ಮುಂದೂಡುವುದು ಒಳಿತು. ಇಂದು ನೀವು ಪ್ರಯತ್ನಿಸಿದ ಕಾರ್ಯಗಳು ಯಶಸ್ವಿಯಾಗಬಹುದು. ಉದ್ಯೋಗ ಬದಲಾಯಿಸುವ ಸಾಧ್ಯತೆ ಇದೆ. ಆಸ್ತಿ ಖರೀದಿಗೆ ಧನ ಸಹಾಯ ಸಿಗಲಿದೆ. ವಿದೇಶ ಪ್ರವಾಸದ ಅಡಚಣೆ ನಿವಾರಣೆಯಾಗಲಿದೆ. ಸುವರ್ಣ ಖರೀದಿಯ ಸಾಧ್ಯತೆ ಇರಬಹುದು. ನಗರ ಪ್ರದೇಶದಲ್ಲಿ ನಿವೇಶನ ಖರೀದಿಸಬಹುದು. ಸಂತಾನದ ಸಿಹಿ ಸುದ್ದಿ ಬರಲಿದೆ. ಆರೋಗ್ಯದಲ್ಲಿ ಕ್ರಮೇಣ ಚೇತರಿಕೆ ಕಂಡುಬರುತ್ತದೆ. ಇಂದು ಸಂಗಾತಿಗೆ ಉಡುಗೊರೆ ನೀವು ನೀಡಬಹುದು. ಇಂದು ಬಾಡಿಗೆ ಮನೆಯಲ್ಲಿ ಇರುವವರು ಮನೆ ಬದಲಾಯಿಸುವ ಬಗ್ಗೆ ಯೋಚಿಸಬಹುದು. ಇಂದು ನಿಮ್ಮ ಬಿಡುವಿಲ್ಲದ ಜೀವನ ಶೈಲಿಯು ನಿಮ್ಮ ದಕ್ಷತೆಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದೆ. ನಿಮ್ಮ ಇಂದಿನ ದಿನಚರಿಯಿಂದ ಸ್ವಲ್ಪ ವಿರಾಮ ತೆಗೆದುಕೊಂಡು ಆ ದಕ್ಷತೆಯನ್ನು ಮರಳಿ ಪಡೆಯುವುದು ಒಳ್ಳೆಯದು. ಇಂದು ನಿಮ್ಮ ಪ್ರೇಮ ಜೀವನವು ಕ್ರಮೇಣ ಸುಧಾರಿಸುತ್ತದೆ. ಇಂದು ನೀವು ಚಿಂತನಾಶೀಲವಾಗಿ ಕೆಲಸಗಳನ್ನು ಮಾಡುವ ದಿನವಾಗಿರುತ್ತದೆ. ನೀವು ಕೆಲಸದ ಬಗ್ಗೆ ಯಾರೊಂದಿಗಾದರೂ ಮಾತನಾಡಬಹುದು. ನಿಮ್ಮ ಹಳೆಯ ಸ್ನೇಹಿತನೊಬ್ಬ ಬಹಳ ಸಮಯದ ನಂತರ ನಿಮ್ಮನ್ನು ಭೇಟಿಯಾಗಲು ಬರಬಹುದು. ನಿಮ್ಮ ವ್ಯವಹಾರದ ಬಗ್ಗೆ ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಸ್ವಲ್ಪ ಯೋಚಿಸಿದ ನಂತರ ಪಾಲುದಾರಿಕೆ ಮಾಡಿ. ಮಗು ಯಾವುದೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅದರ ಫಲಿತಾಂಶಗಳು ಇಂದು ಬರಬಹುದು. ನೀವು ಕುಟುಂಬದ ಸಮಸ್ಯೆಗಳನ್ನು ಒಟ್ಟಿಗೆ ಪರಿಹರಿಸಿದರೆ ಅದು ನಿಮಗೆ ಉತ್ತಮವಾಗಿರುತ್ತದೆ. ಇಂದು ವೈಯಕ್ತಿಕ ವೈಫಲ್ಯವು ನಿಮಗೆ ಒತ್ತಡವನ್ನುಂಟು ಮಾಡಬಹುದು. ನೀವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗುರುತಿಸಿ ಮತ್ತು ಅದನ್ನು ನಿರ್ವಹಿಸಿ. ನಿರೀಕ್ಷಿತ ಆನುವಂಶಿಕತೆಯು ನಿಮಗೆ ಹಣಕಾಸಿನ ಲಾಭಗಳನ್ನು ತರಬಹುದು. ಭವಿಷ್ಯಕ್ಕಾಗಿ ಸಕಾರಾತ್ಮಕ ಕ್ರಮವನ್ನು ಹೊಂದಿಸಲು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಪ್ರೀತಿ ಮತ್ತು ಉಷ್ಣತೆ ಇಂದು ನಿಮ್ಮ ದಿನವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ಇಂದು ಪ್ರಣಯ ಮತ್ತು ಮನರಂಜನೆಗೆ ಸಾಕಷ್ಟು ಅವಕಾಶಗಳು ಇರುತ್ತವೆ. ಅತಿಯಾದ ಕೆಲಸವನ್ನು ತಪ್ಪಿಸಿ ಮತ್ತು ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಆತ್ಮವಿಶ್ವಾಸವು ನಿಮ್ಮನ್ನು ಉನ್ನತ ಎತ್ತರಕ್ಕೆ ತಲುಪುವಂತೆ ಮಾಡಬಹುದು. ಆದರೆ ಆತ್ಮವಿಶ್ವಾಸವಿಲ್ಲದೆ ಸಾಧಾರಣ ಸಾಧನೆಗಳು ಸಹ ನಿಮ್ಮ ವ್ಯಾಪ್ತಿಯನ್ನು ಮೀರುತ್ತವೆ. ಸಿಂಹ ರಾಶಿ, ಇಂದು ನಿಮ್ಮ ಮಕ್ಕಳಿಗೆ ಬಹುದಿನಗಳಿಂದ ನಿರೀಕ್ಷಿಸಿದ ಉದ್ಯೋಗ ಪ್ರಾಪ್ತಿಯಾಗಬಹುದು. ಕುಟುಂಬ ಸದಸ್ಯರ ಮದುವೆಯ ಸಂಭ್ರಮದ ವಾತಾವರಣವಿರುತ್ತದೆ. ಕುಟುಂಬದಲ್ಲಿ ನೂತನ ಶಿಶುವಿನ ಜನನ ಸಂತೋಷಕ್ಕೆ ಕಾರಣವಾಗಬಹುದು. ಈ ತಿಂಗಳ ಅಂತ್ಯದಲ್ಲಿ ಮದುವೆಯ ಯೋಗ ಕೂಡಿ ಬರಬಹುದು. ಹೋಟೆಲ್ ಮಾಲಕರು ದುಡಿಮೆ ಮತ್ತು ಗಳಿಕೆಯಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ. ಇಂದು ಸ್ನಾತಕೋತ್ತರ ಪದವಿ ಹೊಂದಿದವರಿಗೆ ಉದ್ಯೋಗ ಹಾಗೂ ಉನ್ನತ ಸ್ಥಾನ ಸಿಗಬಹುದು. ನಿಮ್ಮ ಸಂಗಾತಿಯ ಸಹಕಾರದಿಂದ ನಿಮ್ಮ ಶೈಲಿ ಬದಲಾಗಲಿದೆ. ನಿಮಗೆ ಅದೃಷ್ಟ ಕೈ ಹಿಡಿಯಲಿದೆ. ಮಿತ್ರನಿಂದ ಹಣಕಾಸು ಸಮಸ್ಯೆ ನಿವಾರಣೆಯಾಗಲಿದೆ. ಕೆಲವರಿಗೆ ಒಂಟಿತನ ಕಾಡಬಹುದು.
ಮೇಲಧಿಕಾರಿಗಳಿಗೆ ಭೇಟಿ ಕೊಡುವುದು ಈ ದಿನ ಸೂಕ್ತವಾಗಿದೆ. ಇಂದು ಅನೈತಿಕ ಸಂಬಂಧದಿಂದ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು. ವೃತ್ತಿ ರಂಗದಲ್ಲಿ ವಿರೋಧಿಗಳಿಂದ ಸಮಸ್ಯೆ ಎದುರಿಸಬೇಕಾಗಬಹುದು. ನಾಯಕರು ವಿಚಾರಗೋಷ್ಠಿ ಮಾಡುವಾಗ ನಿಮಗೆ ಹಿಡಿತವಿರಲಿ. ಹಿತೈಷಿಗಳು ನಿಮ್ಮ ಪರವಾಗಿ ಇದ್ದಂತೆ ತೋರುತ್ತದೆ, ಆದರೆ ಜಾಗೃತಿ ವಹಿಸಿ. ಸಂಶಯಾಸ್ಪದ ಸಂಘ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಬೇಡಿ. ಇಂದು ಜಂಟಿ ಖಾತೆ ಮತ್ತು ಯೋಜನೆ ಬೇಡವೇ ಬೇಡ. ವೃತ್ತಿ ಕ್ಷೇತ್ರದಲ್ಲಿ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ಪ್ರೇಮಿಗಳಲ್ಲಿ ಮದುವೆಯ ನಿರಾಶೆ ಮೂಡಬಹುದು. ಮುಖದಲ್ಲಿ ಮುಖಸ್ತುತಿ ಕಾಣಬಹುದು. ನಿಮ್ಮ ಆಸ್ತಿಯ ಬಗ್ಗೆ ಜಾಗೃತಿ ಇರಲಿ. ಸರ್ಕಾರಿ ಉದ್ಯೋಗಕ್ಕಾಗಿ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಇಂದು ಸಂಗಾತಿಯ ಸಹಕಾರದಿಂದ ಶಿಕ್ಷಣದಲ್ಲಿ ಉನ್ನತ ಪದವಿ ಪಡೆದುಕೊಳ್ಳುವಿರಿ. ಇಂದು ಉದ್ಯೋಗಿಗಳಿಗೆ ತಮ್ಮ ಉದ್ಯೋಗ ಅವಕಾಶದಿಂದ ಕೆಲವು ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ನೀವು ಪರಿಚಯಸ್ಥರನ್ನು ಭೇಟಿಯಾಗಬಹುದು. ಗಮನ ಹರಿಸುವುದು ಮತ್ತು ನಕಾರಾತ್ಮಕ ಆಲೋಚನೆಗಳು ಮತ್ತು ಜನರಿಂದ ದೂರವಿರುವುದು ಒಳ್ಳೆಯದು. ಆರ್ಥಿಕವಾಗಿ ದೊಡ್ಡ ಪ್ರಮಾಣದ ಹಣದ ಒಳಹರಿವನ್ನು ಊಹಿಸಬಹುದು, ಆದ್ದರಿಂದ ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತವೆ. ಇಂದು ಸಂಜೆ ನಿಮಗೆ ಸಂತೋಷದ ದಿನವಾಗಬಹುದು. ನಿಮ್ಮ ಯಾವುದೇ ಬಾಕಿ ಇರುವ ಒಪ್ಪಂದವನ್ನು ಅಂತಿಮಗೊಳಿಸಬಹುದು. ನಿಮ್ಮ ಒಡ ಹುಟ್ಟಿದವರಿಂದ ನೀವು ಯಾವುದೇ ಸಹಾಯವನ್ನು ಕೇಳಿದರೆ ಅದು ನಿಮಗೆ ಸುಲಭವಾಗಿ ಸಿಗುತ್ತದೆ. ರಾಜಕೀಯದಲ್ಲಿ ಕೆಲಸ ಮಾಡುವವರಿಗೆ ಇಂದು ಕೆಲವು ದೊಡ್ಡ ಜವಾಬ್ದಾರಿಗಳು ಸಿಗಬಹುದು. ನೀವು ಯಾರೊಂದಿಗಾದರೂ ಬಹಳ ಚಿಂತನಶೀಲರಾಗಿ ಇಂದು ಮಾತನಾಡಬಹುದು. ಇಲ್ಲದಿದ್ದರೆ ಅದು ನಿಮ್ಮ ಪರಸ್ಪರ ಸಂಬಂಧಗಳಲ್ಲಿ ಕಹಿಯನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಇಂದು ನೀವು ಮಾತುಕತೆಗಳನ್ನು ಚರ್ಚಿಸಲು ಸಭೆಗಳನ್ನು ನಡೆಸಬಹುದು. ನೀವು ಮದುವೆಯಾಗಿಲ್ಲದಿದ್ದರೆ ಇಂದು ಮದುವೆಯ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆಗಳಿವೆ. ಇಂದು ಅಜ್ಜಿ ಅಥವಾ ವಯಸ್ಸಾದ ಮಹಿಳೆ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಇಂದು ಸಮಯವು ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅತಿಯಾದ ಕೆಲಸವನ್ನು ತಪ್ಪಿಸಿ. ಯೋಜನೆಗಳನ್ನು ರೂಪಿಸುವುದು ಮತ್ತು ನಂತರ ಅವುಗಳನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸುವುದು ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಹುಟ್ಟಿನಿಂದಲ್ಲ, ತನ್ನ ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆ. ಕನ್ಯಾ ರಾಶಿ, ಇಂದು ಬಂಧು ಮಿತ್ರರಿಂದ ಆರ್ಥಿಕ ಸಹಾಯ ದೊರೆಯಬಹುದು. ಪ್ರಭಾವಿ ವ್ಯಕ್ತಿ ಹಾಗೂ ಅಧಿಕಾವಧಿ ಒತ್ತಡಕ್ಕೆ ಸಿಲುಕಿದ ಕಾರ್ಯ ನಿರ್ವಹಿಸಬಹುದು. ಮಹಿಳೆಯರು ಉದ್ಯೋಗದಲ್ಲಿ ಬಡ್ತಿ ಪಡೆಯುತ್ತಾರೆ. ಉನ್ನತ ವಲಯದ ಅಧಿಕಾರಿಗಳಿಗೆ ಉತ್ತಮ ಕಾಲವಿದು. ಕೆಲವರಿಗೆ ಉದ್ಯೋಗದ ಅಡಚಣೆಯಿಂದ ಅನಿವಾರ್ಯವಾಗಿ ನೌಕರಿ ಬದಲಾಯಿಸಬಹುದು. ವಾಹನ ಮಾರಾಟದಲ್ಲಿ ಮಧ್ಯಮ ಲಾಭವಿರುತ್ತದೆ. ಇಂದು ಖಾಸಗಿ ಶಾಲೆಯ ಮಹಿಳಾ ಶಿಕ್ಷಕಿಯರಿಗೆ ಉದ್ಯೋಗದಲ್ಲಿ ಕಾಯಮಾಗುವ ಆಡಳಿತ ವರ್ಗದಿಂದ ಹಸಿರು ನಿಶಾನೆ ಸಿಗಬಹುದು. ಅತಿಥಿ ಉಪನ್ಯಾಸಕರು ಆಡಳಿತ ವರ್ಗದ ಜೊತೆ ಸಹಕರಿಸುವುದು ಉತ್ತಮ. ಹೊಸ ಗೃಹ ಉಪಯೋಗೀಕರಣಗಳು ಖರೀದಿಸಬಹುದು. ಬೆಲೆ ಬಾಳುವ ವಜ್ರ ವೈಡೂರ್ಯ ಬಂಗಾರ ಆಭರಣಗಳನ್ನು ನೀವು ಇಂದು ಖರೀದಿಸಬಹುದು. ಹೊಸ ವಾಹನವನ್ನು ಸಹ ಖರೀದಿಸುವ ಸಾಧ್ಯತೆ ಇದೆ. ಇಂದು ಕೋಳಿ ಫಾರಂ, ಮೇಕೆ ಫಾರಂ, ಹೈನುಗಾರಿಕೆ ಉದ್ಯಮ ಪ್ರಾರಂಭಿಸಿದರೆ ಒಳ್ಳೆಯ ದಿನವಾಗಿದೆ. ರಿಯಲ್ ಎಸ್ಟೇಟ್ ಬೇಡಿಕೆ ಹೆಚ್ಚಾಗಲಿದೆ. ನಿಮ್ಮ ಆರ್ಥಿಕ ಸಂಕಷ್ಟ ಪರಿಹಾರವನ್ನು ಪಡೆಯುತ್ತದೆ. ಹೊಸ ಜಮೀನನ್ನು ಇಂದು ಖರೀದಿಸಬಹುದು. ವಿದೇಶದಲ್ಲಿ ನೆಲೆಸಿರುವ ಉದ್ಯೋಗಿಗಳು ನಿವೇಶನ ಅಥವಾ ಜಮೀನು ಖರೀದಿಸಬಹುದು. ಹೊಸ ಕಂಪನಿ ಪ್ರಾರಂಭದ ಚಿಂತನೆ ನೀವು ಮಾಡಬಹುದು. ಮದುವೆಯ ಕಾರ್ಯ ಅಡೆತಡೆ ನಿವಾರಣೆಯಾಗುತ್ತದೆ. ಇಂದು ಪ್ರೇಮಿಗಳಿಬ್ಬರ ಮದುವೆಯ ಹಿರಿಯರ ಮಾರ್ಗದರ್ಶನದಲ್ಲಿ ವಿವಾಹ ನೋಂದಣಿ ಕಚೇರಿಯಲ್ಲಿ ನೆರವೇರಬಹುದು. ನವ ದಂಪತಿಗಳಿಗೆ ಸಂತಾನ ಅಪೇಕ್ಷೆ ಇಂದು ಮೂಡಲಿದೆ. ನಿಮ್ಮ ಕುಟುಂಬದಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಆಗಬಹುದು. ಎಲ್ಲ ದಾಯಾದಿಗಳ ವೈರಾಗ್ಯ ಮಾಯವಾಗಿ ಒಂದಾಗಿ ಔತಣಕೂಟವನ್ನು ಏರ್ಪಡಿಸುವಿರಿ. ಇಂದು ನಿಮ್ಮನ್ನು ಅನೈತಿಕವಾಗಿ ವರ್ತಿಸುವಂತೆ ಒತ್ತಾಯಿಸುವ ಜನರಿಂದ ಅಂತರ ಕಾಯ್ದುಕೊಳ್ಳಿ. ಸಂಬಂಧಿಯೊಬ್ಬರು ಆರ್ಥಿಕವಾಗಿ ನಿಮ್ಮ ಸಹಾಯವನ್ನು ಕೋರಬಹುದು. ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಘಟನೆಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ಇಂದು ನೀವು ಹಿಂದೆ ತೆಗೆದುಕೊಂಡ ಕೆಲವು ನಿರ್ಧಾರಗಳು ನಿಮ್ಮ ವರ್ತಮಾನದ ಮೇಲೆ ಪರಿಣಾಮ ಬೀರುತ್ತವೆ.
ನಿಮ್ಮ ಆತ್ಮ ಸಂಗಾತಿಗಳನ್ನು ಹುಡುಕುತ್ತಿರುವವರು ಇಂದು ಅವರನ್ನು ಕಂಡುಕೊಳ್ಳಬಹುದು. ನೀವು ಇತ್ತೀಚೆಗೆ ಮಾಡುತ್ತಿರುವ ಎಲ್ಲ ಕಠಿಣ ಪರಿಶ್ರಮದಿಂದಾಗಿ ಸ್ವಲ್ಪ ದಣಿದಿರಬಹುದು. ಈಗ ಸಮಯ ನಿಮಗೆ ಅನುಕೂಲಕರವಾಗಿದೆ. ದಿನಚರಿಯಿಂದ ಹೊರಬಂದು ನಿಮ್ಮ ಆಲೋಚನೆಗಳು ಮತ್ತು ಕನಸುಗಳನ್ನು ಎದುರಿಸಿ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಪರೀಕ್ಷಿಸಿ ಮತ್ತು ಯೋಚಿಸಿ. ಇಂದು ನೀವು ಪಾರ್ಟಿ ಮೂಡ್ನಲ್ಲಿರುವಂತೆ ತೋರುತ್ತದೆ. ನಿಮ್ಮ ಸುತ್ತಲಿನ ವಾತಾವರಣವು ಉತ್ಸಾಹಭರಿತ ಮತ್ತು ಹರ್ಷಚಿತ್ತದಿಂದ ಕೂಡಿರುತ್ತದೆ. ಪ್ರೀತಿ, ಉತ್ಸಾಹ ಇಂದಿನ ದಿನವನ್ನು ವ್ಯಾಖ್ಯಾನಿಸಲು ಸಾಕಾಗುತ್ತದೆ. ಈ ಪರಿಸ್ಥಿತಿಯನ್ನು ಪೂರ್ಣವಾಗಿ ಆನಂದಿಸಿ. ತುಲಾ ರಾಶಿ, ಇಂದು ನಿಮ್ಮ ಮಕ್ಕಳ ಆಲಸ್ಯತನ ಕುಟುಂಬದ ಅಭಿವೃದ್ಧಿಯನ್ನು ಹಾಳು ಮಾಡಬಹುದು. ಪ್ರೇಮಿಗಳು ವಾದ ವಿವಾದಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಬೇಡಿ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಉದ್ಯೋಗದಲ್ಲಿ ತೊಂದರೆಯನ್ನು ಬರಬಹುದು. ತಿಂಗಳ ಅಂತ್ಯದಲ್ಲಿ ಮದುವೆಯ ಯೋಗ ಕೂಡಿ ಬರಲಿದೆ. ವ್ಯಾಪಾರ ವಹಿವಾಟುಗಳಲ್ಲಿ ಮಧ್ಯಮ ಫಲಪ್ರದಾಯ ಫಲಿತಾಂಶಗಳು ದೊರೆಯಬಹುದು. ಇಂದು ಸಹ ಉದ್ಯೋಗಿಗಳೊಂದಿಗೆ ಹಾಗೂ ವ್ಯವಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಇಲ್ಲದಿದ್ದರೆ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಬರಬಹುದು. ಹಣ ಗಳಿಸಲು ಅನೇಕ ಕ್ಷೇತ್ರದ ಮಾರ್ಗಗಳ ಹುಡುಕಾಟ ಮಾಡುವಿರಿ. ಮಾತಾಪಿತೃದೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಕುಟುಂಬದ ವಾತಾವರಣದಲ್ಲಿ ಅಶಾಂತಿ ಇರುತ್ತದೆ. ಪ್ರೇಮಿಗಳ ಜೀವನ ಶೈಲಿಯ ಸಮನ್ವಯಗೊಳಿಸಲು ಪ್ರಯತ್ನ ಯಶಸ್ವಿಯಾಗುತ್ತದೆ. ಪ್ರೇಮಿಗಳಿಬ್ಬರಲ್ಲಿದ್ದ ವಿವಾದ ಮಾತುಕತೆ ಕೊನೆಗೊಳ್ಳುತ್ತದೆ. ಇಂದು ಶತ್ರುಗಳ ರಹಸ್ಯವಾಗಿ ಕಾರ್ಯಾಚರಣೆ ಮಾಡಲಿದ್ದಾರೆ. ಏಕಾಂಗಿ ಓಡಾಟ ಬೇಡ, ಜಾಗ್ರತೆ ವಹಿಸಿ. ದಾಯಾದಿಗಳ ಅಸೂಯೆ ಹೆಚ್ಚಾಗಲಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಎಚ್ಚರದಿಂದ ಇರಿ. ಇಂದು ಹಣ ಹೂಡಿಕೆಯಲ್ಲಿ ಕಾಳಜಿ ವಹಿಸಿ. ಆಸ್ತಿ ಖರೀದಿ ಮಾಡುವಾಗ ಕಾಗದ ಪತ್ರಗಳನ್ನು ಸರಿಯಾಗಿ ಪರಿಶೀಲಿಸಿ. ಇಂದು ನಿಮ್ಮ ನಾಲಿಗೆಯ ಮೇಲೆ ಹಿಡಿತ ಸಾಧಿಸಿ ಮತ್ತು ಆಕ್ಷೇಪಾರ್ಹ ಮಾತುಗಳನ್ನು ಆಡುವುದನ್ನು ತಪ್ಪಿಸಿ. ಪ್ರೇಮಿಗಳು ಹೃದಯ ಸ್ಪರ್ಶಿ ಸಂದೇಶಗಳನ್ನು ಹಂಚಿಕೊಳ್ಳಲು ಮತ್ತು ಅವರ ಸಂಬಂಧಗಳನ್ನು ಬಲಪಡಿಸಲು ಇದು ಒಳ್ಳೆಯ ದಿನವಾಗಿದೆ. ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಇಂದು ಸಂಜೆಯ ಸಮಯ ನಿಮಗೆ ಉತ್ಸಾಹಭರಿತದಿಂದ ತುಂಬಿರುತ್ತದೆ. ಆದರೆ ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ಕೆಲಸದಲ್ಲಿ ಬಳಸಿದರೆ ಅದು ನಿಮಗೆ ಉತ್ತಮವಾಗಿರುತ್ತದೆ. ಇಂದು ಯಾರಾದರೂ ನಿಮಗೆ ಹೇಳುವುದನ್ನು ಅತಿಯಾಗಿ ನಂಬಬೇಡಿ. ಕೆಲಸದ ಸ್ಥಳದಲ್ಲಿ ನಿಮಗೆ ಜವಾಬ್ದಾರಿಯುತ ಕೆಲಸ ಸಿಗಬಹುದು. ಅದರ ಬಗ್ಗೆ ನೀವು ತುಂಬ ಉತ್ಸುಕರಾಗಿರುತ್ತೀರಿ. ಅದರಲ್ಲಿ ಕಿರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ. ಹೊಸದನ್ನು ಮಾಡಲು ಪ್ರಯತ್ನಿಸುವುದರಿಂದ ನೀವು ಯಶಸ್ವಿಯಾಗುತ್ತೀರಿ. ಇಂದು ಕೆಲಸವು ಒತ್ತಡದ ಮೂಲವೆಂದು ತೋರುತ್ತದೆ. ಆದ್ದರಿಂದ ಸ್ನೇಹಿತರೊಂದಿಗೆ ಈ ಮೋಜಿನ ಸಮಯವನ್ನು ಆನಂದಿಸುವ ಮೂಲಕ ನಿಮ್ಮ ಚಿಂತೆಗಳನ್ನು ಬಿಟ್ಟುಬಿಡಿ. ಅತಿಯಾದ ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಇಂದು ಗಾಳಿಯಲ್ಲಿ ಹಬ್ಬ ಮತ್ತು ಉತ್ಸಾಹವಿದೆ. ಕಚೇರಿಯನ್ನು ಬಿಟ್ಟು ಕುಟುಂಬದ ವಿಷಯಗಳತ್ತ ಸ್ವಲ್ಪ ಗಮನ ಹರಿಸಿ ಮತ್ತು ಇತರ ವಿಷಯಗಳತ್ತಲೂ ಗಮನ ಹರಿಸಿ. ಇಂದು ಕೆಲವರು ಹೊಸ ಮನೆ ಅಥವಾ ಹೊಸ ಆಸ್ತಿಯನ್ನು ಖರೀದಿಸಲು ಯೋಜಿಸಬಹುದು. ಇದರಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಂದ ಸಲಹೆ ಪಡೆಯಿರಿ. ಒಬ್ಬ ವ್ಯಕ್ತಿಯು ದೃಢ ನಿಶ್ಚಯ ಹೊಂದಿದ್ದರೆ ಯಾವುದೂ ಅಸಾಧ್ಯವಲ್ಲ. ಹೇಡಿಗಳು ಅಸಾಧ್ಯ ಎಂಬ ಪದವನ್ನು ಹೆಚ್ಚು ಬಳಸುತ್ತಾರೆ. ವೃಶ್ಚಿಕ ರಾಶಿ, ಇಂದು ದಾಯಾದಿಗಳ ಜೊತೆ ಜಗಳ ಬೇಡ, ರಾಜಿ ಮಾಡಿಕೊಳ್ಳುವುದು ಉತ್ತಮ. ಮಕ್ಕಳ ಶಿಕ್ಷಣದಲ್ಲಿ ಹಿನ್ನಡೆ ಕಾಣಬಹುದು. ನೌಕರರಿಗೆ ಧನಲಾಭ ಹಾಗೂ ಗೃಹ ಕಟ್ಟಡ ಪ್ರಾರಂಭವಿರುತ್ತದೆ. ದಾಂಪತ್ಯದಲ್ಲಿ ತೊಂದರೆ ಇರಬಹುದು. ವಿದೇಶಕ್ಕೆ ಹೋಗುವ ಭಾಗ್ಯ ಇರಬಹುದು. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ಪ್ರವಾಸ ಇರುತ್ತದೆ. ಇಂದು ಅಧಿಕಾರಿಗಳಿಗೆ ಆಪತ್ತು ಎದುರಾಗಬಹುದು. ಅವಶ್ಯಕತೆಗೆ ಅನುಗುಣವಾಗಿ ಹೊರಗಡೆ ತಿರುಗಾಟ ಮಾಡಿ. ಶೀತಬಾಧೆ ನಿಮ್ಮನ್ನು ಬಾಧಿಸಬಹುದು. ಜಾಗ್ರತೆ ವಹಿಸಿ. ಸಾಮಾಜಿಕ ಅಂತರ ಕಾಪಾಡುವುದು ಒಳಿತು. ಮಕ್ಕಳ ಆರೋಗ್ಯಕ್ಕಾಗಿ ಖರ್ಚು ಹೆಚ್ಚಾಗಬಹುದು. ಇಂದು ನಿಮ್ಮ ದುಡಿಮೆಯ ಆದಾಯ ಸರಿಯಾದ ಪ್ರಮಾಣದಲ್ಲಿ ಇರುತ್ತದೆ. ಇಂದು ಆರ್ಥಿಕ ಸಲಹೆಗಾರರ ಜೊತೆ ನಿಮ್ಮ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ. ಉಳಿತಾಯದ ಬಗ್ಗೆ ಗಮನ ಕೊಡಿ. ರಸಗೊಬ್ಬರ ಮಾರಾಟಗಾರರಿಗೆ ಬೇಡಿಕೆ ಬರುತ್ತದೆ. ಸಂಗಾತಿಗೆ ಅವರ ಹಿರಿಯರಿಂದ ಮದುವೆಯ ಭಾಗ್ಯ ಸಿಗಬಹುದು.
ಕೃಷಿ ಉಪಕರಣ ತಯಾರಿಸಿ ಮಾರುವವರಿಗೆ ವ್ಯಾಪಾರ ಹೆಚ್ಚಲಿದೆ. ಬಾಕಿ ಸಾಲ ಇಂದು ವಸೂಲಿಯಾಗಬಹುದು. ವೃತ್ತಿಯಲ್ಲಿನ ಬದಲಾವಣೆಯ ಬಗ್ಗೆ ಸೂಚನೆ ದೊರೆಯುತ್ತದೆ. ಇಂದು ಬಂಧುಗಳಲ್ಲಿ ನಿಮ್ಮ ಬಗ್ಗೆ ಇರುವ ತಪ್ಪು ಅಭಿಪ್ರಾಯ ಸರಿಪಡಿಸಿಕೊಳ್ಳಬಹುದು. ಮಕ್ಕಳ ಮದುವೆಯ ನಿರೀಕ್ಷಣೆಯಲ್ಲಿದ್ದೀರಿ. ನವದಂಪತಿಗಳಿಗೆ ಇಂದು ಸಂತಾನ ಭಾಗ್ಯದ ವಿಷಯವಿರುತ್ತದೆ. ನೀವು ಶೀಘ್ರದಲ್ಲೇ ಕೆಲವು ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಗಳು ಹೆಚ್ಚಿವೆ. ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಸರಿಯಾದ ಕ್ರಮದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಔಷಧಿಗಳನ್ನು ನಿಮ್ಮನ್ನು ಗುಣಪಡಿಸಲು ಅವಕಾಶ ಮಾಡಿಕೊಡಿ. ಆರ್ಥಿಕ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ವೈಯಕ್ತಿಕ ಜೀವನವು ಸಹ ಬಲಗೊಳ್ಳುತ್ತದೆ ಮತ್ತು ಕುಟುಂಬದ ಸದಸ್ಯರಿಂದ ಅನಿರೀಕ್ಷಿತ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ಇಂದು ನೀವು ಹೆಚ್ಚುತ್ತಿರುವ ಖರ್ಚುಗಳ ಬಗ್ಗೆ ಗಮನ ಹರಿಸಬೇಕಾದ ದಿನವಾಗಿರುತ್ತದೆ. ಹವ್ಯಾಸಗಳು ಮತ್ತು ಸಂತೋಷದ ವಿಷಯಗಳಿಗೆ ನೀವು ಬಹಳಷ್ಟು ಖರ್ಚು ಮಾಡುತ್ತೀರಿ. ಕುಟುಂಬಕ್ಕಾಗಿ ನೀವು ಕೆಲವು ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಬಹುದು. ನಿಮ್ಮ ಸಂಗಾತಿಯ ಬೆಂಬಲ ಮತ್ತು ಸಹವಾಸವು ನಿಮಗೆ ಹೇರಳವಾಗಿ ಸಿಗುತ್ತದೆ. ಇಂದು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರ ಗೌರವ ಇಂದು ಹೆಚ್ಚಾಗುತ್ತದೆ ಮತ್ತು ಹೊಸ ಅತಿಥಿಯ ಆಗಮನವು ನಿಮ್ಮನ್ನು ತುಂಬ ಸಂತೋಷಪಡಿಸುತ್ತದೆ. ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ಸಂದೇಹವಿದ್ದರೆ ಆ ಕೆಲಸವನ್ನು ಮುಂದುವರಿಸಬೇಡಿ. ಇಂದು ಮನೆಯಲ್ಲಿ ನೀವು ಎದುರಿಸುತ್ತಿರುವ ಸಂಘರ್ಷಗಳನ್ನು ನಿಭಾಯಿಸಿ. ಬುದ್ಧಿವಂತಿಕೆಯಿಂದ ಮತ್ತು ಸಂಶೋಧನೆ ಮಾಡಿದ ನಂತರ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ. ಕಠಿಣ ಪರಿಶ್ರಮ ಅಗತ್ಯವೆಂಬುದನ್ನು ಖಚಿತಪಡಿಸಿಕೊಳ್ಳಿ. ಮನೆಯ ವಿಷಯಗಳು ನಿಮ್ಮ ಗಮನಕ್ಕೆ ಬಂದಾಗ ನೀವು ಹೊಸದಾಗಿ ಕಂಡುಕೊಂಡ ಸಮೃದ್ಧಿಯನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ಪರಾನುಭೂತಿ, ಉತ್ಸಾಹ ಮತ್ತು ಕಾಳಜಿ ಇಂದು ನಿಮ್ಮ ಹೃದಯವನ್ನು ಸ್ಪರ್ಶಿಸುವ 3 ಪದಗಳಾಗಿವೆ. ಇಂದು ಪ್ರಯಾಣ ಮತ್ತು ಹೊಸ ಸಂಬಂಧಗಳ ಸಾಧ್ಯತೆ ಇದೆ. ನಿಮ್ಮ ಸೃಜನಶೀಲ ವಿಧಾನವನ್ನು ಪ್ರಶಂಸಿಸಲಾಗುತ್ತದೆ. ನಿಮಗೆ ಸಮಯವಿಲ್ಲ ಎಂದು ನೀವು ನೆಪ ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಒಂದು ದಿನದಲ್ಲಿ ಮಹಾನ್ ಮತ್ತು ಯಶಸ್ವಿ ಜನರು ಪಡೆಯುವಷ್ಟು ಸಮಯವನ್ನು ಸಹ ಪಡೆಯುತ್ತೀರಿ. ಧನುರಾಶಿ, ಇಂದು ಅಧಿಕಾರಿ ಜೊತೆ ವೈಯಕ್ತಿಕ ವಿಷಯಕ್ಕಾಗಿ ಜಗಳ ನಡೆಯಬಹುದು. ಒಂಟಿತನ ನಿಮಗೆ ಇಂದು ಕಾಡಲಿದೆ. ಕೃಷಿ ಭೂಮಿ ಕೊಳ್ಳಬಹುದು. ಬೇರೆಯವರ ಹಣಕಾಸಿನ ವ್ಯವಹಾರದಿಂದ ದೂರ ಇರಿ. ಸಾಲ ಕೊಟ್ಟವರು ತೊಂದರೆ, ಸಾಲ ಪಡೆದವರು ತೊಂದರೆ ಅನುಭವಿಸಬಹುದು. ಉದ್ಯಮದಾರರ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವುದು. ವಿದೇಶಿ ಸಂಪರ್ಕದಿಂದ ಉತ್ತಮ ಪ್ರಯೋಜನ ಪಡೆಯುತ್ತೀರಿ. ಇಂದು ತುಂಬ ಕಠಿಣ ಪರಿಶ್ರಮ ಪಡುತ್ತಿದ್ದೀರಿ. ಕೆಲವು ಎತ್ತ ಕಾರ್ಯದಲ್ಲಿ ಭಂಗ ಬರಬಹುದು. ಮಕ್ಕಳಿಗೆ ಅಗ್ನಿಯಿಂದ ಭೀತಿ ಇರಬಹುದು. ಕೋರ್ಟ್ ಕೇಸ್ನಲ್ಲಿ ಅಡಚಣೆಯ ಸಂಭವವಿದೆ. ಮಿತಿ ಇರುವ ವಾಹನ ಸವಾರರಿಗೆ ಅಪಘಾತದ ಸಾಧ್ಯತೆ ಇರುವುದರಿಂದ ಜಾಗ್ರತೆಯಿಂದ ಚಲಾಯಿಸಿ. ಸಹಾಯ ಮಾಡುವಂತಹ ಮಿತ್ರರು ಕೊನೆಯ ಗಳಿಗೆಯಲ್ಲಿ ನಿರಾಶೆ ತರಬಹುದು. ಇಂದು ನಿಮ್ಮ ವ್ಯಾಪಾರದಲ್ಲಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತದೆ. ನವದಂಪತಿ ಕುಟುಂಬದಲ್ಲಿ ಕಲಹವಿರಬಹುದು. ವಿದೇಶ ವಿದ್ಯಾಭ್ಯಾಸದಲ್ಲಿ ತೊಂದರೆ ಕಾಣಬಹುದು. ಉದ್ಯೋಗಕ್ಕಾಗಿ ಅಧಿಕ ತಿರುಗಾಟ ಇರುತ್ತದೆ. ಆದಾಯ ಕಡಿಮೆ, ಋಣಬಾಧೆ ಜಾಸ್ತಿ ಇರುತ್ತದೆ. ನೆರೆಹೊರೆಯವರು ಮತ್ತು ಶತ್ರುಗಳಿಂದ ಬಾಧೆ ಇರುತ್ತದೆ. ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗುವುದಿಲ್ಲ. ನಿಮ್ಮ ಸ್ನೇಹಿತರು ಹೇಳಿಕೊಳ್ಳುವವರು ವಾಸ್ತವವಾಗಿ ನಿಮ್ಮ ಶತ್ರುಗಳು ಕೂಡ ಆಗಿರಬಹುದು. ನಿಮ್ಮ ಜೀವನ ಸಂಗಾತಿ ಅಥವಾ ಮೇಲ್ವಿಚಾರಕರ ಜೊತೆ ಯಾವುದೇ ವಾದವನ್ನು ಇಂದು ತಪ್ಪಿಸಿ. ನೀವು ಇಂದು ಒಂದು ರೀತಿಯ ಮಾನಸಿಕ ಒತ್ತಡವನ್ನು ಎದುರಿಸುವ ಸಾಧ್ಯತೆ ಇದೆ. ಆದ್ದರಿಂದ ಶಾಂತವಾಗಿರಲು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಪ್ರಯತ್ನಿಸಿ. ಇಂದು ನೀವು ನಿಮ್ಮ ಆದಾಯದ ಮೇಲೆ ಗಮನ ಹರಿಸಬೇಕಾದ ಮುಖ್ಯ ದಿನವಾಗಿದೆ. ನೀವು ಒಂದು ಅಡ್ಡ ಆದಾಯವನ್ನು ಪಡೆಯಬಹುದು. ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕು. ನಿಮ್ಮ ತಂದೆಯೊಂದಿಗೆ ಯಾವುದೋ ವಿಷಯದ ಬಗ್ಗೆ ನೀವು ಇಂದು ಜಗಳವಾಡಬಹುದು. ನಿಮ್ಮ ಮಗುವಿನ ಮನಸ್ಸಿನಲ್ಲಿ ನಡೆಯುತ್ತಿರುವ ಗೊಂದಲದ ಬಗ್ಗೆ ನೀವು ಇಂದು ಮಾತನಾಡುತ್ತೀರಿ. ಇದರಿಂದಾಗಿ ನಿಮ್ಮಿಬ್ಬರ ನಡುವಿನ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ.
ಇಂದು ಅವಿವಾಹಿತರ ಜೀವನದಲ್ಲಿ ಹೊಸ ಅತಿಥಿ ಬಾಗಿಲು ತಟ್ಟಬಹುದು. ಇಂದು ಶಿಕ್ಷಣ ಅಥವಾ ಆಧ್ಯಾತ್ಮಿಕತೆಯನ್ನು ಅನುಸರಿಸುವ ಪ್ರವಾಸವು ನಿಮ್ಮ ಕನಸುಗಳಲ್ಲಿದೆ. ಪದಗಳು, ಚಿತ್ರಗಳು, ಕಲೆ ಅಥವಾ ಸಂಗೀತದ ಮೂಲಕ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ವೃತ್ತಿ ಬದಲಾವಣೆಗಳು ಸಾಧ್ಯ ಮತ್ತು ಆರ್ಥಿಕ ಒತ್ತಡಗಳು ಉಂಟಾಗುವ ಸಾಧ್ಯತೆ ಇದೆ. ಅಪಘಾತಗಳು, ಗಾಯಗಳು ಅಥವಾ ಅನಾರೋಗ್ಯವನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಪ್ರಯಾಣಿಸಿ. ಇಂದು ನಿಮ್ಮ ಅನುಭವ ಮತ್ತು ವೈಚಾರಿಕತೆಯನ್ನು ಹೆಚ್ಚಿಸಿಕೊಳ್ಳಿ. ಇದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ಏನು ಬೇಕಾದರೂ ಸಾಧಿಸಬಹುದು. ಒಬ್ಬ ವ್ಯಕ್ತಿಯ ಭವಿಷ್ಯ ಅವನ ಕೈಯಲ್ಲಿಲ್ಲ, ಆದರೆ ಅವನ ನಿರ್ಧಾರಗಳು ಅವನ ಕೈಯಲ್ಲಿವೆ. ಮಕರ ರಾಶಿ, ಇಂದು ಸಂಗಾತಿ ಕಷ್ಟ ಸುಖಗಳಿಗೆ ನೆರವಾಗಬಹುದು. ವೈದ್ಯರು ತಮ್ಮ ಆರೋಗ್ಯದ ಕಡೆ ಜಾಗೃತಿ ವಹಿಸಬೇಕು. ಹೈನು ವ್ಯಾಪಾರ, ಲಘು ಪಾನೀಯಗಳ ವ್ಯಾಪಾರ, ಫಾಸ್ಟ್ ಫುಡ್ ವ್ಯಾಪಾರ ಇವೆಲ್ಲವೂ ಇಂದು ಲಾಭ ಗಳಿಸಬಹುದು. ವಕೀಲರಿಗೆ ಜನಪ್ರಿಯತೆ ಹಾಗೂ ಆದಾಯ ಹೆಚ್ಚಿಸಬಹುದು. ಇಂದು ನೀವು ಸಾಲದಿಂದ ಮುಕ್ತಿ ಹೊಂದುವ ದಿನಗಳು ಹತ್ತಿರವಾಗಿವೆ. ಆಸ್ತಿ ಮಾರಾಟ ಬಯಸಿದವರಿಗೆ ಒಳ್ಳೆಯ ಬೆಲೆ ಸಿಗಲಿದೆ. ಖರೀದಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಮುಂದಿನ ಭವಿಷ್ಯದ ದೃಷ್ಟಿಕೋನದಿಂದ ಜಮೀನು ಖರೀದಿಸುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಸಹೋದರ ವರ್ಗದಿಂದ ಅನಗತ್ಯವಾಗಿ ವಾದ ವಿವಾದ ಹೆಚ್ಚಾಗಲಿವೆ. ಇಂದು ಕಡಿಮೆ ಖರ್ಚಿನ ವ್ಯಾಪಾರ ಪ್ರಾರಂಭ ಮಾಡುವಿರಿ. ಹೋಟೆಲ್ ಉದ್ಯಮದಾರರು ಗುಣಮಟ್ಟದ ಆಹಾರ ಪದ್ಧತಿ ಅಳವಡಿಸಿಕೊಂಡರೆ ಉತ್ತಮ. ಆರ್ಥಿಕತೆ ನಿಮಗೆ ದಯಪಾಲಿಸಲಿ. ಸಂಗಾತಿಗೆ ಚುಚ್ಚುಮಾತಿನಿಂದ ದೂರ ತಳ್ಳಬೇಡಿ. ಮುಂದೆ ಪಶ್ಚಾತ್ತಾಪ ಪಡುವ ಪ್ರಸಂಗ ಬರಬಹುದು. ಇಂದು ರಾಜಕಾರಣಿಗಳಿಗೆ ಸಮಾರಂಭ ಸಭೆಗಳನ್ನು ನಿಮ್ಮ ವಿವೇಚನೆಯಿಂದ ಕಾರ್ಯಕ್ರಮವನ್ನು ರೂಪಿಸಬೇಕಾದ ಸಂದರ್ಭ ಬರಲಿದೆ. ನಿಮ್ಮ ಚಾಣಾಕ್ಷತನದ ಶಕ್ತಿ ಸಾಮರ್ಥ್ಯ ಪ್ರದರ್ಶಿಸಲು ಉತ್ತಮ ದಿನವಿದು. ಗರ್ಭಿಣಿಯರು ಜಾಗೃತಿ ವಹಿಸಬೇಕು. ವಿಚ್ಛೇದನ ಅಥವಾ ವಿಧವಾ ಪಡೆದ ಹೆಣ್ಣು ಮಕ್ಕಳಿಗೆ ಮರುಮದುವೆಯ ಸಾಧ್ಯತೆ ಇದೆ. ಖರೀದಿಸುವ ಆಸ್ತಿಯಲ್ಲಿ ಕಾಗದ ಪತ್ರದಲ್ಲಿ ಲೋಪದೋಷ ಕಂಡುಬರಬಹುದು. ಸಾಲಗಾರರಿಂದ ಕಿರಿಕಿರಿಯ ಸಾಧ್ಯತೆ ಇದೆ. ಇಂದು ಹಣದ ಹರಿವು ಹೆಚ್ಚಳವಾಗುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಪ್ರಣಯ ಮತ್ತೆ ಬರುವ ಸಾಧ್ಯತೆ ಇದೆ. ಸಮಯವು ನಿಮ್ಮ ಪರವಾಗಿ ತಿರುಗುತ್ತಿದೆ. ನೀವು ಹಳೆಯ ಸ್ನೇಹಿತನೊಂದಿಗೆ ಸಂಪರ್ಕ ಸಾಧಿಸಬಹುದು, ಆದರೆ ಆ ವ್ಯಕ್ತಿಯು ನಿಮಗೆ ಹಾನಿ ಮಾಡುವ ಉದ್ದೇಶ ಹೊಂದಿರಬಹುದು. ಇದರಿಂದ ನೀವು ಎಚ್ಚರಿಕೆಯಿಂದ ಇರುವುದೇ ಉತ್ತಮ. ಇಂದು ನೀವು ಉತ್ಸಾಹಭರಿತರಾಗಿರುತ್ತೀರಿ. ನಿಮ್ಮ ಖರ್ಚುಗಳ ಬಗ್ಗೆ ಮಾತ್ರ ನೀವು ಗಮನವನ್ನು ಹರಿಸಲೇಬೇಕು. ಇಂದು ಹೊಸದನ್ನು ಮಾಡುವ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ವ್ಯವಹಾರದಲ್ಲಿ ಅಪೇಕ್ಷಿತ ಲಾಭಗಳನ್ನು ಪಡೆಯುವುದರಿಂದ ನೀವು ತುಂಬ ಸಂತೋಷವಾಗಿರುತ್ತೀರಿ. ನೀವು ಯಾವುದೇ ಸಾಲವನ್ನು ಹೊಂದಿದ್ದರೆ ಅದನ್ನು ಮರುಪಾವತಿಸಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೀರಿ. ಉದ್ಯೋಗಕ್ಕಾಗಿ ನಿಮಗೆ ಕೆಲವು ಹೊಸ ಅವಕಾಶಗಳು ಸಿಗಬಹುದು. ಆಸ್ತಿ ವ್ಯವಹಾರ ಮಾಡುವ ಯಾವುದೇ ದೊಡ್ಡ ವ್ಯವಹಾರವು ಸಿಲುಕಿಕೊಂಡಿದ್ದರೆ ಅದನ್ನು ಇಂದು ಅಂತಿಮಗೊಳಿಸಬಹುದು. ಕುಟುಂಬದ ಸದಸ್ಯರು ಹೇಳಿದ ಯಾವುದೋ ವಿಷಯದ ಬಗ್ಗೆ ನೀವು ಇಂದು ಕೆಟ್ಟದಾಗಿ ಭಾವಿಸಬಹುದು. ಇಂದು ನಿಮ್ಮನ್ನು ಕಾಡುತ್ತಿರುವ ಒಂದು ರಹಸ್ಯವನ್ನು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಬೇಕು. ನಿಮ್ಮನ್ನು ಅಸಮಾಧಾನಗೊಳಿಸುವ ಸಂದರ್ಭಗಳಿಂದ ವಿರಾಮ ತೆಗೆದುಕೊಳ್ಳಿ. ಇತ್ತೀಚಿನ ಪ್ರಯಾಣ ಯೋಜನೆಗಳು ನಿಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು, ಆದರೆ ಅನಿರೀಕ್ಷಿತ ಆದಾಯವು ಶೀಘ್ರದಲ್ಲೇ ನಿಮಗೆ ಸಂಪತ್ತನ್ನು ತರುತ್ತದೆ. ಚಂದ್ರನ ಬದಲಾಗುತ್ತಿರುವ ಹಂತಗಳು ನಿಮ್ಮ ಜೀವನದ ಅನುಭವಗಳನ್ನು ಬದಲಾಯಿಸುತ್ತವೆ. ನೀವು ಸಂತೋಷ ಮತ್ತು ತೃಪ್ತಿಯನ್ನು ಕಾಣುವಿರಿ. ವೈಯಕ್ತಿಕವಾಗಿ ವಿಷಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಹತ್ತಿರವಿರುವ ಜನರೊಂದಿಗೆ ಮಾತನಾಡುವುದು ವಿವಾದಗಳನ್ನು ಪರಿಹರಿಸುವುದಲ್ಲದೆ ಸಂಬಂಧಗಳನ್ನು ಸಹ ಸುಧಾರಿಸುತ್ತವೆ. ಇಂದು ಪ್ರತಿಯೊಂದು ಹೊಸ ಸಾಧ್ಯತೆಯನ್ನು ಮುಕ್ತ ಹೃದಯದಿಂದ ಸ್ವಾಗತಿಸಿ. ಪ್ರಯತ್ನಿಸುವುದನ್ನು ನಿಲ್ಲಿಸಬೇಡಿ. ಗುಂಪಿನಲ್ಲಿರುವ ಕೊನೆಯ ಕೀಲಿಯೂ ಸಹ ಬೀಗವನ್ನು ತೆಗೆಯಬಹುದು. ಕುಂಭರಾಶಿ, ಇಂದು ಪ್ರಯತ್ನಿಸಿದ ಕಾರ್ಯಗಳು ಸಫಲವಾಗಬಹುದು. ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಇಂದು ಪರಿಚಯಸ್ಥರಿಂದ ಉದ್ಯೋಗ ಪ್ರಾಪ್ತಿಯಾಗಬಹುದು. ಸ್ನೇಹಿತರಿಂದ ಸಾಲ ಪಡೆಯುವಿರಿ. ಕೆಲವರು ಸಾಲ ಮರುಪಾವತಿಯಿಂದ ಮುಕ್ತಿ ಪಡೆಯುತ್ತಾರೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ಅನುಮಾನ ಕಂಡುಬರಬಹುದು.
ಆಮದು ಮತ್ತು ರಫ್ತು ವಸ್ತುಗಳ ಮಾರಾಟದಲ್ಲಿ ಹೆಚ್ಚಿನ ಲಾಭವಿರುತ್ತದೆ. ಇಂದು ಹೊಸ ವ್ಯಾಪಾರಕ್ಕೆ ನೀವು ಕೈ ಹಾಕಬಹುದು. ಉದ್ಯೋಗ ಬದಲಾವಣೆ ಬೇಡ. ಉದ್ಯೋಗದಲ್ಲಿ ಮೇಲಧಿಕಾರಿಯಿಂದ ಮೆಚ್ಚುಗೆ ಪಡೆಯುವಿರಿ. ಉದ್ಯೋಗದಲ್ಲಿ ಪ್ರಮೋಷನ್ ಸಾಧ್ಯತೆ ಇದೆ. ಬಯಸಿದ ಸ್ಥಳಕ್ಕೆ ವರ್ಗಾವಣೆಯಲ್ಲಿ ಸ್ವಲ್ಪ ವಿಳಂಬವಿರುತ್ತದೆ. ವ್ಯಾಪಾರಸ್ಥರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಸಂಗಾತಿಗಳ ಮನಸ್ಥಿತಿ ಇಂದು ಚಂಚಲವಾಗಿರಬಹುದು. ಇಂದು ಜನಪ್ರತಿನಿಧಿಗಳಿಗೆ ಸಾಮಾಜಿಕ ಗೌರವದಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳಿಗೆ ನಿಮ್ಮ ಮಕ್ಕಳಿಂದ ತೊಂದರೆಯ ಸಂಭವವಿದೆ. ಧಾರ್ಮಿಕ ಕಾರ್ಯಗಳಿಗೆ ಧನ ಸಹಾಯ ಮಾಡುವಿರಿ. ಹೊಸ ಯೋಜನೆ ಪ್ರಾರಂಭದ ಚಿಂತನೆ ಇರುತ್ತದೆ. ಮೂಲವ್ಯಾಧಿ, ಅಲ್ಸರ್, ವಾಯು, ಪಿತ್ತಜನಕಾಂಗದ ಸಮಸ್ಯೆಗಳು ಇಂದು ಉಂಟಾಗಬಹುದು. ಕೃಷಿಕರಿಗೆ ಆದಾಯ ಹೆಚ್ಚಾಗುತ್ತದೆ. ಇಂದು ಮೇಲ್ವಿಚಾರಕರಿಂದ ಸೌಹಾರ್ದತೆಯ ಬೆಳವಣಿಗೆ ಕಂಡುಬರುತ್ತದೆ. ಮಕ್ಕಳಿಂದ ನಿಮ್ಮ ಆಕಾಂಕ್ಷೆಗಳು ಈಡೇರಿಸುವ ಸಮಯ ಬಂದಿದೆ. ವಿದೇಶದಲ್ಲಿ ನೆಲೆಸಿರುವ ಉದ್ಯೋಗಿಗಳು ಸಕಾರಾತ್ಮಕ ಫಲಿತಾಂಶ ಪಡೆಯಲಿದ್ದಾರೆ. ಹಣಕಾಸಿನಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಇಂದು ನೀವು ವಿದೇಶಿ ಸ್ನೇಹಿತನಿಂದ ಲಾಭ ಪಡೆಯುತ್ತೀರಿ. ರಾಜಕೀಯ ವ್ಯಕ್ತಿಗಳ ಒಡನಾಟದ ಲಾಭ ಸಿಗಲಿದೆ. ದಾಂಪತ್ಯದಲ್ಲಿ ನಿಮಗೆ ಉತ್ತಮ ಜೀವನವನ್ನು ಇಂದು ನಡೆಸುವ ಘಟನೆಗಳು ಸಂಭವಿಸಬಹುದು. ವ್ಯಾಪಾರದಲ್ಲಿ ಸುಧಾರಣೆ. ಆತ್ಮೀಯರಿಂದ ಮದುವೆಯ ಸುದ್ದಿ ಕೇಳುವಿರಿ. ಆಸ್ತಿ ಖರೀದಿಯಿಂದ ಮೂರನೇ ವ್ಯಕ್ತಿಗೆ ಗೊಂದಲ ಉಂಟಾಗಬಹುದು. ಇಂದು ಕಾನೂನು ಮತ್ತು ವ್ಯವಹಾರ ಸಭೆಗಳು ನಿಮ್ಮ ದಿನದಲ್ಲಿ ಮೇಲುಗೈ ಸಾಧಿಸಬಹುದು. ನಿಮ್ಮ ಬಗ್ಗೆ ಕಾಳಜಿ ವಹಿಸಲು ಸಮಯ ತೆಗೆದುಕೊಳ್ಳಿ. ಪಾಲುದಾರರು ಮತ್ತು ಹೂಡಿಕೆದಾರರೊಂದಿಗೆ, ವಿಶೇಷವಾಗಿ ನಿಮಗೆ ಮುಖ್ಯವಾದವರೊಂದಿಗೆ ಸಮಯ ಕಳೆಯಿರಿ. ಹೊಸ ಅವಕಾಶಗಳು ಶೀಘ್ರದಲ್ಲೇ ನಿಮ್ಮ ದಾರಿಗೆ ಬರುವುದರಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಿ. ಇಂದು ನಿಮ್ಮ ಆದ್ಯತೆಗಳು ಮತ್ತು ಜೀವನದ ಗುರಿಗಳ ಮೇಲೆ ಗಮನ ಹರಿಸಿ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯವಲ್ಲ. ಆತುರದಿಂದ ಏನನ್ನು ಮಾಡಬೇಡಿ. ಹತಾಶೆ ಮತ್ತು ಆತಂಕವು ನಿಮಗೆ ಹಾನಿ ಮಾಡುವುದಿಲ್ಲ. ಆದ್ದರಿಂದ ಶಾಂತಿಯಿಂದ ಇರಿ. ಯಾವಾಗಲೂ ನಿಮ್ಮ ಗುಣಗಳ ಬಗ್ಗೆ ಯೋಚಿಸಿ. ಅವು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತವೆ. ಮೀನರಾಶಿ, ಇಂದು ವ್ಯಾಪಾರ ವ್ಯವಹಾರಗಳಲ್ಲಿ ಚೇತರಿಕೆ ಕಂಡುಬರಬಹುದು. ಬೇರೊಂದು ಸ್ಥಳದಲ್ಲಿ ಹೊಸ ಉದ್ಯಮ ಪ್ರಾರಂಭಿಸಬಹುದು. ಮನೆಯ ಯಜಮಾನನಿಗೆ ಕೆಲಸ ಮತ್ತು ದುಡಿಮೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲವಾದರೂ ನೆಮ್ಮದಿಗೆ ಕೊರತೆ ಇರುವುದಿಲ್ಲ. ಇಲಾಖಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಬಹುದು. ಇದರಿಂದ ಉನ್ನತ ಪದವಿಯನ್ನು ನೀವು ಪಡೆಯಬಹುದು. ಇಂದು ನಿಂತಿರುವ ಮದುವೆ ವಿಜೃಂಭಣೆಯಿಂದ ನೆರವೇರುತ್ತದೆ. ಕೃಷಿ ತೋಟಗಾರಿಕೆ ಬೆಳೆಯಿಂದ ಆದಾಯ ಕಂಡುಬರಬಹುದು. ಮದುವೆ ವಿಚಾರದಲ್ಲಿ ಅಡೆತಡೆಗಳು ಕಂಡುಬಂದರೂ ಕಂಕಣ ಬಲ ಪ್ರಾಪ್ತಿ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕ್ರಿಯಾಶೀಲತೆಯಿಂದ ಹೆಚ್ಚಿನ ಜವಾಬ್ದಾರಿ ಸಿಗಲಿದೆ. ಮನೆಗೆ ಹೊಸ ಸದಸ್ಯರ ಆಗಮನ ಆಗಬಹುದು. ಇಂದು ನೀವು ಸಭೆಯಲ್ಲಿ ಪಾಲ್ಗೊಳ್ಳುವಿರಿ. ಆಗಾಗ ಧನಾಗಮನದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಸಂಗಾತಿಯ ಹಿರಿಯರ ಸಲಹೆಗಳಿಗೆ ಮಾನ್ಯತೆ ನೀಡಿರಿ. ಅಧಿಕಾರಿ ವರ್ಗದವರು ಸಹ ಉದ್ಯೋಗಿಗಳ ಮೇಲೆ ಹಿಡಿತ ಸಾಧಿಸಿರಿ. ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಭಾಗ್ಯವಿರಬಹುದು. ಹೊಸ ಇಂಕ್ರಿಮೆಂಟ್ ಸಿಗಲಿದೆ. ಪ್ರಮೋಷನ್ನಲ್ಲಿ ಅಡೆತಡೆ ಇರಬಹುದು. ನಟ ನಟಿಯರಿಗೆ ಒಳ್ಳೆಯ ಆಫರ್ ಇಂದು ಬರಲಿದೆ. ಇಂದು ಹೊಸ ಮನೆ ಕಟ್ಟಲು ನಿರ್ಧರಿಸಬಹುದು. ನ್ಯಾಯಾಲಯದ ತೀರ್ಪು ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಲಾಭವಿರುತ್ತದೆ. ಹಿತಶತ್ರುಗಳ ಬಗ್ಗೆ ಜಾಗ್ರತೆ ಇರಲಿ. ಸ್ತ್ರೀ ಅಥವಾ ಪುರುಷ ಸಂಘದಿಂದ ದೂರವಿರಲು ಪ್ರಯತ್ನಿಸಿ. ಸಂತಾನ ಬಲ ನಿರೀಕ್ಷಣೆಯಿಂದ ಸಿಹಿ ಸುದ್ದಿ ಸಿಗಲಿದೆ. ಇಂದು ಭಿನ್ನ ಅಭಿಪ್ರಾಯ ಮೂಡಿರುವ ದಂಪತಿ ವರ್ಗದವರಿಗೆ ಕೂಡುವ ಭಾಗ್ಯ ಸಿಗಲಿದೆ. ಆಸ್ತಿ ಖರೀದಿ ವಿಚಾರದಲ್ಲಿ ಲೋಪದೋಷ ಸಂಭವವಿದೆ. ವಿದೇಶದಲ್ಲಿ ನೆಲೆಸಿರುವ ಉದ್ಯೋಗಿಗಳಿಗೆ ಹೊಸ ಕೆಲಸ ಸಿಗುವ ಭಾಗ್ಯವಿರುತ್ತದೆ. ಹಣಕಾಸಿನಲ್ಲಿ ಚೇತರಿಕೆ. ವಿದೇಶದಲ್ಲಿ ಪ್ಲಾಟ್ ಖರೀದಿಸುವ ಚಿಂತನೆ ಮಾಡಬಹುದು. ಇಂದು ಉತ್ತಮ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಮತ್ತು ಸಮಯವು ನಿಮಗೆ ಅನುಕೂಲಕರವಾಗಿರುವುದರಿಂದ ಅವುಗಳನ್ನು ಪಡೆದುಕೊಳ್ಳಲು ಸೂಕ್ತ ದಿನವಿದು. ಆರೋಗ್ಯ ಸ್ಥಿತಿ ಸುಧಾರಿಸುತ್ತದೆ. ಸಂಬಂಧಿಕರೊಬ್ಬರು ನಿಮಗೆ ಆರ್ಥಿಕವಾಗಿ ಇಂದು ಸಹಾಯ ಮಾಡುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಇಂದು ಕೆಲಸದ ಹೊರೆಯಿಂದ ಒತ್ತಡಕ್ಕೆ ಒಳಗಾಗಬಹುದು. ಇಂದು ಸಂಜೆ ನಿಮಗೆ ಮೋಜಿನ ದಿನವಾಗಿರುತ್ತದೆ. ವ್ಯವಹಾರದಲ್ಲಿ ನಿಮ್ಮ ದೀರ್ಘಾವಧಿಯ ಯೋಜನೆಗಳು ವೇಗ ಪಡೆಯುತ್ತವೆ.
ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಶಸ್ತಿ ಸಿಗುವ ಸಾಧ್ಯತೆ ಕೂಡ ಇರಬಹುದು. ನೀವು ಯಾವುದೋ ಕೆಲಸದ ನಿಮಿತ್ತ ಪ್ರವಾಸಕ್ಕೆ ಹೋಗಬೇಕಾಗಬಹುದು. ಇಂದು ನೀವು ಪೂಜೆಯಲ್ಲಿ ತುಂಬ ಮಗ್ನರಾಗಿರುತ್ತೀರಿ. ನಿಮ್ಮ ಹೆತ್ತವರ ಸೇವೆ ಮಾಡಲು ಸಹ ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೀರಿ. ನಿಮ್ಮ ಮೇಲ್ವಿಚಾರಕರ ಜೊತೆಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ. ಇಂದಿನ ನಷ್ಟವು ನಿಮಗೆ ದುಃಖ ಅಥವಾ ಸಂಘರ್ಷಕ್ಕೆ ಕಾರಣವಾಗಬಹುದು. ಮಕ್ಕಳು ಅಥವಾ ಸಾಕು ಪ್ರಾಣಿಗಳೊಂದಿಗೆ ಕಳೆಯುವ ಸಮಯದಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳಿ. ಹಿರಿಯರಿಗೆ ಆರೋಗ್ಯ ಅಥವಾ ಕಾನೂನು ವಿಷಯಗಳಲ್ಲಿ ನಿಮ್ಮ ಸಮಯ ಮತ್ತು ಕಾಳಜಿ ಬೇಕಾಗಬಹುದು. ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಅಡೆತಡೆಗಳನ್ನು ನಿವಾರಿಸಬಹುದು. ಇಂದು ನಿಮ್ಮ ಸ್ನೇಹಿತನೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ. ನಿಮ್ಮ ಹಿಂದಿನ ಸ್ಪರ್ಧಿಗಳು ಸಹ ನಿಮಗೆ ಸಹಾಯ ಮಾಡಲು ಮುಂದೆ ಬರಬಹುದು. ಸ್ನೇಹಿತರು ನಿಮ್ಮ ಸಮಯವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಾರೆ. ಇಂದು ನಿಮ್ಮ ಸ್ನೇಹಿತರು ನಿಮ್ಮನ್ನು ಮುಂದಕ್ಕೆ ತಳ್ಳುವುದಲ್ಲದೆ ನಿಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಸಹ ಹೆಚ್ಚಿಸುತ್ತಾರೆ. ಒಬ್ಬ ವ್ಯಕ್ತಿಯು ಎಷ್ಟೇ ದುರ್ಬಲನಾಗಿದ್ದರೂ ಅವನ ಕಠಿಣ ಪರಿಶ್ರಮ ಅವನನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಆದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.